ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 122. ಅವಳ ಬಳಿ ಹೇಳಿ ಹೋಗೋಣವೆಂದು ಬಂದಿದ್ದ ಅಡುಗೆ ಆಕೆಗೆ ಸನ್ನಿಧಿ ಬಿದ್ದ ಸದ್ದು ಕೇಳಿ ಓಡಿ ಬಂದಿದ್ದರು. ಕೆಳಗೆ ಓಡಿ ಹೋಗಿ ವಾಚ್ಮ್ಯಾನ್ಗೆ ತಿಳಿಸಿದ್ದರು ಅಡುಗೆ ಆಕೆ. ವಾಚ್ಮ್ಯಾನ್ ಬಳಿ ಅಲೋಕ್ನ ನಂಬರ್ ಇದ್ದರಿಂದ ಅವನಿಗೆ ಕಾಲ್ ಮಾಡಿ ಹೇಳಿದಾಗ ತಕ್ಷಣವೇ ಬೈಕ್ನಲ್ಲಿ ತಾಯಿಯೊಂದಿಗೆ ಬಂದಿದ್ದ. ಮತ್ತೆ ಅರ್ಧ ಗಂಟೆಯಲ್ಲಿ ವಾಚ್ಮ್ಯಾನ್ ಸಹಾಯದಿಂದ ಕಾರಿನಲ್ಲಿ ಸನ್ನಿಧಿಯನ್ನು ಹಾಸ್ಪಿಟಲ್ಗೆ ಕರೆದೊಯ್ದಿದ್ದರು. ಆಸ್ಪತ್ರೆ ಓಡಾಟದಿಂದಾಗಿ ಎಷ್ಟು ದಿನ ಆಯಿತು ಸರಿಯಾಗಿ ನಿದ್ದೆ ಮಾಡಿ, ತುಂಬ ನಿದ್ದೆ ಬರ್ತಾ ಇದೆ ಎಂದು ಅಲೋಕ್ ತನ್ನ ರೂಮ್ನತ್ತ ಹೊರಟ. ಅಮ್ಮ, ಇವತ್ತು ನಿನ್ನ ಕೈ ಅಡುಗೆ ಎಷ್ಟು ರುಚಿಯಾಗಿತ್ತು ಅಂದರೆ ದಿನ ಊಟ ಮಾಡೋದರ 2 ಪಟ್ಟು ಜಾಸ್ತಿನೇ ಊಟ ಮಾಡಿದ್ದೀನಿ, ನಿದ್ದೆ ಬರ್ತಾ ಇದೆ ಎಂದು ಹೇಳಿದ ಸನ್ನಿಧಿ ತಾಯಿಯ ಜೊತೆ ಮಲಗಿಕೊಂಡಿದ್ದಳು. ಅಮ್ಮ, ಇವತ್ತೊಂದಿನ ನಿನ್ನ ಮಡಿಲಲ್ಲಿ ಮಲ್ಕೋಬಹುದಾ ಎಂದು ಆಸೆಯಿಂದ ಕೇಳಿದಾಗ, ಎಷ್ಟು ದಿನ ಆಯಿತು ನೀನು ಹೀಗೆ ಹೇಳಿ ಕಂದ, ಬಾ ಎಂದು ಪ್ರೀತಿಯಿಂದ ಅವಳನ್ನು ತಮ್ಮ ಮಡಿಲಲ್ಲಿ ಮಲಗಿಸಿ ಅವಳ ಕೂದಲಲ್ಲಿ ಕೈಯಾಡಿಸುತ್ತಾ ಕುಳಿತರು ಜಯಂತಿ. ಸನ್ನಿಧಿಗೆ ಬೇಗ ನಿದ್ದೆ ಬಂದು ಬಿಟ್ಟಿತ್ತು. ಜಯಂತಿಯವರು ಹಾಗೆ ಗೋಡೆಗೆ ಹೊರಗೆ ಕುಳಿತು ತಾವು ನಿದ್ದೆ ಹೋಗಿದ್ದರು. ವೇದಾಂತ್ ಅಂದು ಸಂಜೆ ಬೇಕೆಂದೇ ಆಫೀಸ್ನಿಂದ ಬೇಗ ಬಂದಿದ್ದ. ಅವನು ಬಂದು ಕರೆಗಂಟೆ ಒತ್ತಿದಾಗ ಅಲೋಕ್ ನಿದ್ದೆಯಿಂದ ಎದ್ದಿದ್ದ. ಅವನು ಬಾಗಿಲು ತೆರೆದಿದ್ದ. ವೇದಾಂತ್ನನ್ನು ಹಾರ್ದಿಕ ಸ್ವಾಗತಿಸಿದ್ದ. ವೇದಾಂತ್ನ ಕಣ್ಣುಗಳು ಸನ್ನಿಧಿಗಾಗಿ ಅರಸುತ್ತಿದ್ದುದನ್ನು ಕಂಡು ಅಲೋಕ್, ಯಾರನ್ನ ಹುಡುಕ್ತಾ ಇದ್ದೀರಿ ಬಾಬಾ? ನಿಮ್ಮ ಹೆಂಡ್ತಿನ ಅಥವಾ ನಮ್ಮ ಮನೆಯ ಪಾಪುನ? ಅಮ್ಮನ ಮಡಿಲಲ್ಲಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ, ಬನ್ನಿ ನೀವೇ ನೋಡುವಿರಂತೆ ಎಂದು ಹಾಸ್ಯ ಮಾಡುತ್ತಲೇ ಅವನನ್ನು ತಾಯಿಯ ಬೆಡ್ರೂಮ್ಗೆ ಕರೆದೊಯ್ದಿದ್ದ ಅಲೋಕ್. ಕರೆಗಂಟೆ ಸದ್ದಾದಾಗಲೇ ಜಯಂತಿಯವರಿಗೆ ಎಚ್ಚರವಾಗಿತ್ತು. ಆದರೆ ಅವರ ಕಾಲು ಜೋಮು ಹಿಡಿದಿದ್ದು ಮಲಗಿರುವ ಮಗಳನ್ನು ನೋಡಿದರು. ಪಾಪ, ಎಷ್ಟೋ ದಿನಗಳ ಬಳಿಕ ಆಸೆಪಟ್ಟು ಮಲಗಿದ್ದಾಳೆ. ಅಳಿಯ ಮನೆಗೆ ಬಂದಾಗ ಹೊರಗೆ ಹೋಗಲೇಬೇಕಾಗಿತ್ತು. ಮಗಳನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದರು ಜಯಂತಿ. ಸಾನು, ಆಗ್ಲೇ ಸಂಜೆ ಆಯಿತು, ವೇದ್ ಕೂಡ ಬಂದಾಯಿತು. ಏಳಮ್ಮ ಸಾನು, ಎಚ್ಚರ ಮಾಡ್ಕೋ ಎಂದು ಅವಳಿಗೆ ಹೇಳಿದರು. ಅವಳಿಗೆ ಎಷ್ಟೋ ದಿನಗಳ ನಿದ್ದೆ ಬಾಕಿ ಇತ್ತಲ್ಲ, ಎಚ್ಚರವೇ ಆಗಿರಲಿಲ್ಲ. ಅಷ್ಟರಲ್ಲಿ ವೇದಾಂತ್ ರೂಮ್ನೊಳಗೆ ಪ್ರವೇಶಿಸಿದ್ದ. ಬೇಡ ಅತ್ತೆ, ಎಬ್ಬಿಸಬೇಡಿ, ಮಲಗಲಿ ಎಂದವನು ಹೇಳಿದಾಗ ಜಯಂತಿಯವರು ಮಗಳನ್ನು ಹಿಡಿದು ಅಲುಗಿಸಿ ಎಬ್ಬಿಸಿದ್ದರು. ಅವಳು ಕಣ್ಣು ಬಿಟ್ಟಿದ್ದಳು. ಅವನ ಸ್ವರ ಕೇಳಿದಾಗ ಅವಳು ಸಂಕೋಚದಿಂದಲೇ ಎದ್ದು ಕುಳಿತಳು. ಓ, ಆಗ್ಲೇ ನೀನು ಬರೋ ಟೈಮ್ ಆಯಿತಾ? ಎಷ್ಟೊತ್ತು ಮಲಗಿಬಿಟ್ಟೆ ಎನ್ನುತ್ತಾ ಗಡಬಡಿಸಿ ಎದ್ದು ಕುಳಿತಳು. ನಿದ್ದೆ ಸರಿಯಾಗಿ ಬಿಟ್ಟ ಮೇಲೆ ನಿಧಾನವಾಗಿ ಏಳು ಕಂದ ಎಂದು ಹೇಳಿದ ಜಯಂತಿ. ಅಳಿಯನ ಬಳಿ ಹೇಳಿದರು, ನನ್ನ ಬಿಟ್ಟು ಹೋಗಿ ಅಭ್ಯಾಸನೇ ಇರಲಿಲ್ಲ ಹುಡುಗಿಗೆ. ಮದುವೆ ಆದಮೇಲೆ ಆ ಮನೆಯಲ್ಲಿ ಹೇಗೆ ಹೊಂದಿಕೊಂಡಿರ್ತಾಳೆ ಅಂತ ತುಂಬ ಭಯ ಆಗ್ತಾ ಇತ್ತು. ಆದರೆ ನೀವೆಲ್ಲ ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದರಿಂದ ಬಹುಶಃ ಈಗ ನನ್ನ ನೆನಪೇ ಆಗ್ತಿಲ್ಲ ಅನಿಸುತ್ತೆ ಎಂದು ಹೃದಯ ತುಂಬಿ ಹೇಳಿದರು ಜಯಂತಿ. ಆಗ ಸನ್ನಿಧಿ, ಅಮ್ಮ, ನನಗೆ ಈಗಲೂ ನಿನ್ನ ಕಂಡ್ರೆ ಅಷ್ಟೇ ಇಷ್ಟ ಇದೆ. ಆದರೆ ನನ್ನ ಮದುವೆ ಆಗಿದೆ. ಆದ್ದರಿಂದ ನಾನು ನಿನ್ನ ಬಿಟ್ಟು ಆ ಮನೆಯಲ್ಲಿ ಇರಲೇಬೇಕು. ಆ ಜೀವನಕ್ಕೆ ಹೊಂದಿಕೊಳ್ಳಲೇಬೇಕು. ಅದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಅವಳ ಧ್ವನಿಯಲ್ಲಾದ ವ್ಯತ್ಯಾಸವನ್ನು ವೇದಾಂತ್ ಗುರುತಿಸಿದ್ದ. ಸನ್ನಿಧಿಗೂ ಅವಳ ತಾಯಿ ಎಂದರೆ ಜೀವ. ತಾಯಿಯನ್ನು ಬಿಟ್ಟು ಇರುವುದೆಂದರೆ ಅವಳಿಗೂ ತುಂಬ ಕಷ್ಟದ ಕೆಲಸವೇ. ಆದರೆ ತನ್ನ ವರ್ತನೆಯಲ್ಲಿ ಅವಳು ಅದನ್ನೆಂದೂ ತೋರಿಸಿಕೊಳ್ಳುತ್ತಿರಲಿಲ್ಲ ಅಷ್ಟೇ. ತಾನು ಇಂದಿನವರೆಗೂ ತನ್ನ ಮೊದಲ ಆದ್ಯತೆ ತನ್ನ ತಾಯಿಗೆ ಕೊಡುತ್ತಿದ್ದ ವೇದಾಂತ್. ಸನ್ನಿಧಿ ಕೂಡ ಆ ರೀತಿ ವರ್ತಿಸಿದ್ದರೆ ಇಂದು ಅವಳು ಇಲ್ಲೇ ಉಳಿದುಕೊಳ್ಳಲು ಹಠ ಮಾಡುತ್ತಿದ್ದಳು. ಮದುವೆಯಾದ ಹೊಸದರಲ್ಲಿ ವೇದಾಂತ್ ಅವಳ ಬಳಿ ಹೇಳಿದ್ದ, ಸಾನು, ನೀನು ಅಮ್ಮನ ಮನೆಗೆ ಹೋಗೋ ಹಾಗಿದ್ರೆ ಬೆಳಗ್ಗೆ ಹೋಗಿ ಸಂಜೆ ಹೊತ್ತಿಗೆ ಬಂದುಬಿಡು. ನಿನ್ನ ಬಿಟ್ಟಿರೋಕೆ ನನಗೆ ತುಂಬ ಕಷ್ಟ ಆಗುತ್ತೆ ಎಂದು ಹೇಳಿದ್ದ. ಅದಕ್ಕೆ ಅವಳು ಒಪ್ಪಿಗೆ ಇತ್ತಿದ್ದಳು. ಮಾತ್ರವಲ್ಲ, ಇಂದಿನವರೆಗೂ ಅದನ್ನು ಪಾಲಿಸಿಕೊಂಡು ಬಂದಿದ್ದಳು. ಅವರಿಬ್ಬರ ಮದುವೆಯಾಗಿ 1 ವರ್ಷ 2 ತಿಂಗಳುಗಳೇ ಕಳೆದು ಹೋಗಿತ್ತು. ಅವಳೆಂದು ಅವನ ಮುಂದೆ ಇಂತಹ ಆಸೆಗಳನ್ನು ವ್ಯಕ್ತಪಡಿಸುತ್ತಲೇ ಇರಲಿಲ್ಲ. ಅಲ್ಲಿಂದ ಹೊರಡುವಾಗ ಅವಳ ಮುಖ ಬಾಡಿದ್ದು ಅವನ ಅರಿವಿಗೆ ಬಂದಿತ್ತು. ಜಯಂತಿಯವರಿಗೂ ಮಗಳನ್ನು ಕಳಿಸುವ ಮನಸ್ಸೇ ಇರಲಿಲ್ಲ. ನಾಳೆಯಿಂದ ನಿಂಗೆ ಕಾಲೇಜ್ ಇಲ್ಲ ಅಲ್ವಾ, ರಜಾ ಬಂದಿದೆ, 1 ವಾರ ಇದ್ದು ಹೋಗು ಎಂದು ತುಂಬ ಒತ್ತಾಯ ಮಾಡಿದ್ದರು ಜಯಂತಿ. ಆಗ ವೇದಾಂತ್ ಹೇಳಿದ, ನಾಳೆ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗುವಾಗ ಅವಳನ್ನು ಇಲ್ಲಿ ಡ್ರಾಪ್ ಮಾಡಿ ಹೋಗ್ತೀನಿ ಆಂಟಿ. ಅವಳು ಮನೆಯಲ್ಲಿ ಇಲ್ಲ ಅಂದರೆ ಮನೆ ಖಾಲಿ ಖಾಲಿ ಅನಿಸುತ್ತೆ ಅಂತ ಅಮ್ಮ ಹೇಳ್ತಾರೆ ಎಂದು ಕಾರಣ ನೀಡಿದ್ದ ವೇದಾಂತ್ನ ಮನಸ್ಸಿಗೆ ನೋವುಂಟು ಮಾಡುವ ಇಚ್ಛೆಯಿಲ್ಲದೆ ಅವಳು ತಾಯಿ ಮನೆಯಿಂದ ಅವನ ಜೊತೆಗೆ ಹೊರಟು ಬಂದಿದ್ದಳು. ಅವರಿಬ್ಬರು ಮನೆಗೆ ಬರುವಾಗ ಕುಸುಮ ಅವರು ಅವರ ದಾರಿಯನ್ನು ಕಾಯುತ್ತಾ ಕುಳಿತಿದ್ದರು. ದಿನಗಳು ಕ್ಷಣಗಳಂತೆ ಉರುಳಿ ಹೋಗಿದ್ದವು. ರಜಾ ಮುಗಿದ ಮೇಲೆ ಅವಳ 2ನೇ ವರ್ಷದ MSc ಕ್ಲಾಸ್ಗಳು ಶುರುವಾಗಿದ್ದವು. ಅಂದು ಬೆಳಗಿನ ತಿಂಡಿ ತಿಂದಾದ ಬಳಿಕ ಕುಸುಮ ಅವರು ಸೊಸೆಯ ಬಳಿ, ಸಾನು, ನಾನಿವತ್ತು ಹುಣಸೂರಿಂದ ನಮ್ಮ ಅಪ್ಪ ಅಮ್ಮನನ್ನು ಕರ್ಕೊಂಡು ನಿಮಿಷಾಂಬ ಟೆಂಪಲ್ಗೆ ಹೋಗಿ ಬರ್ತೀನಿ. ನೀನು ಬರೋ ಹಾಗಿದ್ರೆ ನಮ್ಮ ಜೊತೆಗೆ ಬಾ. ಇವತ್ತು ಒಂದಿನ ಕಾಲೇಜ್ಗೆ ರಜಾ ಹಾಕಿಬಿಡು ಎಂದು ಸೊಸೆಯ ಬಳಿ ಹೇಳಿದ್ದರು. ಇಲ್ಲಮ್ಮ, ನಾನಿವತ್ತು ದೇವಸ್ಥಾನಕ್ಕೆ ಬರುವ ಹಾಗಿಲ್ಲ. ಈಗ ತಾನೇ ಪೀರಿಯಡ್ಸ್ ಸ್ಟಾರ್ಟ್ ಆಯಿತು ಎಂದು ಹೇಳಿದಳು.
ವೇದಾಂತ್ ಅವಳನ್ನು ಕಾಲೇಜ್ಗೆ ಡ್ರಾಪ್ ಮಾಡಿದ್ದ ಬಳಿಕ ತನ್ನ ಕೆಲಸಕ್ಕೆ ಹೋಗಿದ್ದ. ವಿಶ್ವನಾಥ್ ಅವರು ತಮ್ಮ ಕೆಲಸಕ್ಕೆ ಹೊರಟು ಹೋದರೆ ಕುಸುಮಾ ತವರು ಮನೆಗೆ ತಮ್ಮ i20 ಕಾರ್ನಲ್ಲಿ ಡ್ರೈವರ್ನೊಂದಿಗೆ ಹೋಗಿದ್ದರು. ಅಂದು ಮಧ್ಯಾಹ್ನ ಊಟವಾದ ಬಳಿಕ ಸನ್ನಿಧಿಗೆ ಹೊಟ್ಟೆನೋವು ಶುರುವಾಗಿತ್ತು. ಕ್ಲಾಸ್ನಲ್ಲಿ ಕೂರಲು ಸಾಧ್ಯವಾಗದೆ ಅವಳು ಆಟೋ ಮಾಡಿಕೊಂಡು ಮನೆಗೆ ಬಂದಿದ್ದಳು. ಮನೆಯಲ್ಲಿ ಅಡಿಗೆ ಅಮ್ಮನ ಹೊರತು ಬೇರಾರೂ ಇರಲಿಲ್ಲ. ಬಹುಶಃ ತಿಂಗಳ ಪ್ರಾಬ್ಲಮ್ನಿಂದಾಗಿ ಹೊಟ್ಟೆ ನೋವಾಗುತ್ತಿದೆ ಎಂದು ಮಲಗಿ ರೆಸ್ಟ್ ಮಾಡುತ್ತಿದ್ದಳು. ತವರು ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಅರ್ಚನೆ ಮಾಡಿಸಿ ಅಲ್ಲಿ ಊಟ ಮುಗಿಸಿಕೊಂಡು ಹೊರಟಿದ್ದರು ಕುಸುಮ. ಬರುವಾಗ ತಂದೆ ಮತ್ತು ತಾಯಿಯನ್ನು ಹುಣಸೂರಿನಲ್ಲಿರುವ ತಮ್ಮ ತವರು ಮನೆಯಲ್ಲಿ ಬಿಟ್ಟು ಬರಲು ಹುಣಸೂರಿಗೆ ಹೋಗಿದ್ದರು ಕುಸುಮ. ಯಾವುದೋ ಹರಕೆ ತೀರಿಸುವ ಉದ್ದೇಶದಿಂದ ಹಠ ಹಿಡಿದು ಮಗಳೊಂದಿಗೆ ಕಾರ್ನಲ್ಲಿ ಹೋಗಿ ಬಂದಿದ್ದರು ಅವಳ ವಯಸ್ಸಾದ ತಂದೆ. ಅವರಿಗೆ ವಯಸ್ಸಾದ್ದರಿಂದ ಇಂದು ಟ್ರಾವೆಲ್ ಮಾಡಿದ್ದು ತುಂಬ ಆಯಾಸವಾಗಿತ್ತು. ಕುಸುಮ ಅವರು ಅವರ ಫ್ಯಾಮಿಲಿ ವೈದ್ಯರನ್ನು ಕರೆಸಿ ತಪಾಸಣೆ ಮಾಡಿಸಿದ್ದರು. ಸಂಜೆ 7:15 ಗಂಟೆ ಕಳೆದಿತ್ತು. ಇನ್ನು ನಾಳೆ ಹೋದರೆ ಸಾಕು ಎಂದಾಗ ಕೇಳದೆ ಕುಸುಮ ಹೊರಟಾಗ ಊಟ ಮಾಡಿಕೊಂಡೇ ಹೋಗು ಎಂದು ಅವರ ತಾಯಿ ಬಲವಂತ ಮಾಡಿದಾಗ ಇಲ್ಲ ಎಂದು ಹೇಳುವ ಮನಸ್ಸಾಗದೆ ಉಳಿದುಕೊಂಡಿದ್ದರು ಕುಸುಮ. ಆಗಲೇ ಕುಸುಮ ಅವರ ದೃಷ್ಟಿ ಕ್ಯಾಲೆಂಡರ್ನತ್ತ ಹರಿಯಿತು. ಇಂದು ವಿಶ್ವನಾಥ್ ಅವರು ಮೊದಲು ಮದುವೆಯಾಗಬೇಕೆಂದುಕೊಂಡಿದ್ದ ಹುಡುಗಿ ವಿಭಾ ತೀರಿ ಹೋದ ದಿನವಾಗಿತ್ತು. ಓ, ಇವತ್ತು 18ನೇ ತಾರೀಖಲ್ವಾ ಎಂದುಕೊಂಡವರು ಖಂಡಿತ ಇಂದು ತಮ್ಮ ಪತಿಯವರು ಬಾರ್ನಲ್ಲಿ ಕುಳಿತು ಕುಡಿಯುತ್ತಿರಬಹುದು. ವೇದಾಂತ್ಗೆ ತಂದೆಯ ಜೊತೆಯಲ್ಲಿದ್ದು ಅವರನ್ನು ಸೇಫಾಗಿ ಮನೆಗೆ ಕರೆತರಬೇಕೆಂದು ಹೇಳಬೇಕಾಗಿತ್ತು. ತಕ್ಷಣವೇ ಮಗನಿಗೆ ಕಾಲ್ ಮಾಡಿದ್ದರು ಕುಸುಮ. ಇತ್ತ ಮನೆಗೆ ಬಂದು ಮಲಗಿ ರೆಸ್ಟ್ ಮಾಡುತ್ತಿದ್ದ ಸನ್ನಿಧಿಗೆ ಸಮಯ ಕಳೆಯುತ್ತಿದ್ದಂತೆಯೇ ಹೊಟ್ಟೆ ನೋವು ಜಾಸ್ತಿಯಾಗತೊಡಗಿತು. ಹೊಟ್ಟೆಯಲ್ಲಿ ವಿಪರೀತವಾದ ಸಂಕಟ, ನೋವು ತಡೆಯಲಾಗುತ್ತಿಲ್ಲ. ಮೈ ಕೈ ಕಾಲಿನಲ್ಲೆಲ್ಲ ಶಕ್ತಿ ಸೋರಿ ಹೋದಂತಹ ಅನುಭವ, ವಾಂತಿಯಾಗುವಂತಾಯಿತು. ಮನೆಯಲ್ಲಿ ಅವಳ ಹೊರತು ಅಡಿಗೆಯಮ್ಮ ಮಾತ್ರ ಇದ್ದರು. ಅವರ ಬಳಿ ಹೇಳೋಣವೆಂದರೆ ಅವರು ಕೆಳಗಿದ್ದರು. ಅವಳು ರೂಮ್ನಲ್ಲಿ ಮಲಗಿದ್ದಳು. ನೋವು ತಡೆಯಲಾಗದೆ ಅಳುತ್ತಲೇ ವೇದಾಂತ್ಗೆ ಕಾಲ್ ಮಾಡಿದರೆ ಅವನು ಕರೆ ಸ್ವೀಕರಿಸುತ್ತಲೇ ಇಲ್ಲ. ತನಗೆ ಏನಾಗುತ್ತಿದೆ? ತಿಂಗಳ ಮಾಮೂಲಿ ಹೊಟ್ಟೆ ನೋವು ಎಂದುಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಮಲಗಿ ನೋಡಿದಳು. ಆದರೆ ಈಗ ಅದು ತುಂಬ ಜಾಸ್ತಿಯಾಗಿತ್ತು. ಸಂಕಟ ತಡೆಯಲಾಗುತ್ತಿಲ್ಲ. ಸಂಜೆಗತ್ತಲು ಆವರಿಸಿತ್ತು. ಇನ್ನು ಹೀಗೆ ಇರುವುದು ಸರಿಯಲ್ಲ. ವೈದ್ಯರ ಬಳಿಗೆ ಹೋಗಬೇಕು ಎಂದುಕೊಂಡವಳು ವೇದಾಂತ್ಗೆ ಮತ್ತೆ ಮತ್ತೆ ಕರೆ ಮಾಡಿದ್ದಳು. ಐ ವಿಲ್ ಕಾಲ್ ಯು ಲೇಟರ್ ಎಂಬ ಸಂದೇಶ ಬಂದಿತ್ತು ವೇದಾಂತ್ನಿಂದ. ಮತ್ತೆ ಅರ್ಧ ಗಂಟೆಯಾದರೂ ಅವನಿಂದ ಯಾವ ಕರೆಯೂ ಬಂದಿರಲಿಲ್ಲ. ಅವಳು ಅಳುತ್ತಲೇ ಪ್ಲೀಸ್ ವೇದಾಂತ್, ಬಂದು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗು ಪ್ಲೀಸ್, ಹೊಟ್ಟೆ ನೋವು ತಡೆಯೋಕ್ಕಾಗ್ತಿಲ್ಲ ಎಂದು ನೋವು ತುಂಬಿದ ಧ್ವನಿಯಲ್ಲಿ ಅವನಿಗೊಂದು ವಾಯ್ಸ್ ಮೆಸೇಜ್ ಕಳುಹಿಸಿದ್ದಳು. ನೋವು ತಡೆಯಲಾರದೆ ಚಡಪಡಿಸುತ್ತಿದ್ದಳು. ಬೆಡ್ ಮೇಲೆ ಹೊರಳಾಡುತ್ತಿದ್ದಳು. ವಿಷ ಹೊಟ್ಟೆಯೊಳಗೆ ಸೇರಿದಷ್ಟು ನೋವು, ಸಂಕಟ. 2 ಬಾರಿ ವಾಂತಿಯಾಯಿತು. ವಾಂತಿಯಾದಾಗ ಸ್ವಲ್ಪ ಕಡಿಮೆಯಾಗುತ್ತಿತ್ತು. ಆಮೇಲೆ ಮತ್ತದೇ ಸಂಕಟ. ಮತ್ತೆ 15 ನಿಮಿಷಗಳು ಕಳೆದ ಬಳಿಕ ವೇದಾಂತ್ ಅವಳಿಗೆ ಕಾಲ್ ಮಾಡಿದ್ದ. ಅವನ ಕಾಲ್ ಬಂದಾಗ ಅವಳಿಗೆ ಅವನೇ ಬಂದಷ್ಟು ಖುಷಿಯಾಗಿತ್ತು. ಹಲೋ ಎಂದು ಹೇಳಿದಾಗ ಅತ್ತ ಕಡೆಯಿಂದ ಸಾನು, ನಾನು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಯಾವುದೋ ಅರ್ಜೆಂಟ್ ಕೆಲಸದಲ್ಲಿ ಇರ್ತೀನಿ ಅಂತ ಅರ್ಥ. ನೀನು ಒಂದ್ಸಲ ಕಾಲ್ ಮಾಡಿದರೆ ನನಗೆ ಗೊತ್ತಾಗುತ್ತೆ. ಆಮೇಲೆ ನಾನು ನಿಂಗೆ ಕಾಲ್ ಮಾಡ್ತೀನಿ. ಅದು ಬಿಟ್ಟು 10 ಸಲ ಕಾಲ್ ಮಾಡಿದ್ಯಲ್ಲ, ಯಾಕೆ? ಮೇಲಿಂದ ಮೇಲೆ ಕಾಲ್ ಮಾಡೋ ಅವಶ್ಯಕತೆ ಆದರೂ ಏನಿತ್ತು? ಅಷ್ಟು ಪೇಷನ್ಸ್ ಇಲ್ವಾ ನಿಂಗೆ ಎಂದು ರೇಗಿದವನು ಇಂದು ವಿಪರೀತ ಕೋಪಗೊಂಡಿದ್ದ. ಅವಳ ಮೇಲೆ ರೇಗಿದ್ದ. ಮೊದಲೇ ನೋವಿನಿಂದ ನರಳುತ್ತಿದ್ದವಳು ಅವನ ಬೈಗುಳತಿಂದ ಬಳಿಕ ದುಃಖಿಸುತ್ತಲೇ ಸಾರಿ ಎಂದು ಅಳುತ್ತಲೇ ಹೇಳಿದಳು. ಒಂದು ಹೋಗಿ 2 ಹೇಳಿದರೆ ನಿಂಗೆ ದುಃಖ ಬರುತ್ತೆ, ಅಳು ಬರುತ್ತೆ. ಇವತ್ತು ಕೆಲಸದವರು ಸರಿಯಾಗಿ ಇಲ್ಲದೇ ಇದ್ದಿದ್ದರಿಂದ ಅಂದುಕೊಂಡ ಕೆಲಸಗಳು ಯಾವುದೂ ಆಗಲಿಲ್ಲ. ಕಸ್ಟಮರ್ ಹತ್ರ ಮಾತು ಕೇಳೋ ಹಾಗಾಯಿತು. ಇದೇ ಮೊದಲ ಸಲ ಈ ರೀತಿ ಆಗಿರೋದು ನನ್ನ ವೃತ್ತಿ ಜೀವನದಲ್ಲಿ. ನಾನು ಇಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋದು. ನನ್ನ ಕಷ್ಟ ನಿಂಗೆ ಹೇಗೆ ಅರ್ಥ ಆಗಬೇಕು? ಎಲ್ಲ ಕೆಲಸನೂ ಎಡವಟ್ಟಾಗಿ ಹೋಯಿತು. ಅವನು ಮತ್ತೆ ಬೈಯುತ್ತಿದ್ದ. ಅವಳು ಮತ್ತೆ ಸಾರಿ ಇನ್ಮುಂದೆ ಕಾಲ್ ಮಾಡಲ್ಲ ಎಂದು ಅಳುತ್ತಲೇ ಹೇಳಿದಳು. ಅಷ್ಟರಲ್ಲಿ ಅವನ ತಾಯಿಯ ಕಾಲ್ ಬಂದಿದ್ದು ಅವನ ಸೆಲ್ಫೋನ್ನಲ್ಲಿ ಕಾಣಿಸುತ್ತಲೇ ವೇದಾಂತ್ ಹೇಳಿದ, ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ, ನಿಂಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಎಂದವನು ಕಾಲ್ ಕಟ್ ಮಾಡಿದ್ದ. ಕುಸುಮ ಅವರು ಹಲೋ ವೇದ್, ಎಲ್ಲಿದ್ದೀಯಾ ಎಂದು ಮಗನನ್ನು ಪ್ರಶ್ನಿಸಿದಾಗ ಇನ್ನೂ ಆಫೀಸಲ್ಲೇ ಇದ್ದೀನಮ್ಮ, ಇವತ್ತು ತುಂಬ ಕೆಲಸ ಜಾಸ್ತಿ. ಆದರೂ ಪರವಾಗಿಲ್ಲ, ನಿನ್ನ ಕೆಲಸಕ್ಕೆ ಮೊದಲ ಆದ್ಯತೆ. ಏನು ವಿಷಯ ಅಂತ ಹೇಳು ಎಂದು ಸಾವಧಾನವಾಗಿಯೇ ಅವರ ಬಳಿ ಮಾತಾಡಿದ್ದ.
ಕುಸುಮ ಅವರು, ಇವತ್ತು 18ನೇ ತಾರೀಕು ಅಲ್ವಾ? ನಿಮ್ಮಪ್ಪ ಆ ವಿಭಾ ನೆನಪಲ್ಲಿ ಯಾವ ಬಾರಲ್ಲಿ ಕೂತು ಕುಡಿತಾ ಇದ್ದಾರೋ ಗೊತ್ತಿಲ್ಲ. ನೀನು ಹೋಗಿ ಅವರನ್ನ ಮನೆಗೆ ಕರ್ಕೊಂಡು ಬಾ. ನಿಂಗೆ ಕೆಲಸ ಜಾಸ್ತಿ ಅಂತ ಡ್ರೈವರ್ನ ಕಳಿಸೋಕೆ ಹೋಗಬೇಡ. ನೀನೇ ಹೋಗಿ ಈ ಕೆಲಸ ಮಾಡಬೇಕು. ಮಗನಿಗೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದರು ಕುಸುಮ. ಆಯ್ತಮ್ಮ. ಸಾನು ಕೂಡ ಈಗ ಕಾಲ್ ಮಾಡಿದ್ಲು. ಅವಳ ದನಿ ಕೇಳಿದಾಗ ಏನು ನೋವು ಅನುಭವಿಸೋ ಹಾಗೆ ಆಯಿತು. ಕಾಲ್ ಮಾಡಿ ಕೇಳಿ ಆಮೇಲೆ ಹೊರಡ್ತೀನಿ, ತಾಯಿಯ ಬಳಿ ಹೇಳಿದ ವೇದಾಂತ್. ಆದರೆ ಕುಸುಮಾಗೆ ಅದು ಇಷ್ಟವಾಗಲಿಲ್ಲ. ಏನಿಲ್ಲ ಕಣೋ, ಅವಳಿಗೆ ಮಾಮೂಲಿ ಹೊಟ್ಟೆ ನೋವು. ನಾವ್ಯಾರು ಮನೆಯಲ್ಲಿ ಇಲ್ವಲ್ಲ, ಬೋರಾಗುತ್ತೆ ಅನ್ಸುತ್ತೆ, ಅದಕ್ಕೆ ನಿಂಗೆ ಕಾಲ್ ಮಾಡಿರ್ತಾಳೆ. ನೀನು ಮೊದಲು ನಾನು ಹೇಳಿದ ಕೆಲಸ ಮಾಡು, ಆಮೇಲೆ ಮನೆಗೆ ಬಂದಮೇಲೆ ಅವಳನ್ನು ವಿಚಾರಿಸ್ಕೊ. ಕುಸುಮ ಹೇಳಿದರು. ಓಕೆ ಅಮ್ಮ, ಈಗಲೇ ಹೊರಟೆ. ಅಲ್ಲಿ ತಲುಪಿದ ಮೇಲೆ ನಿಂಗೊಂದು ಕಾಲ್ ಮಾಡಿ ಹೇಳ್ತೀನಿ ಎಂದು ಹೇಳಿ ತನ್ನ BMW ಕಾರ್ನಲ್ಲಿ ಹೊರಟ ವೇದಾಂತ್ ಮತ್ತೆ ಅರ್ಧ ಗಂಟೆಯಲ್ಲಿ ತಂದೆ ಎಲ್ಲಿದ್ದಾರೆ ಎಂದು ಪತ್ತೆ ಹಚ್ಚಿ ಆ ಬಾರ್ನ ಒಳಗೆ ಪ್ರವೇಶಿಸಿದ್ದ ವೇದಾಂತ್. ಮಾತ್ರವಲ್ಲ, ತಾಯಿಗೆ ಅದನ್ನು ಕಾಲ್ ಮಾಡಿ ತಿಳಿಸಿದ್ದ. ಸನ್ನಿಧಿಗೆ ಮತ್ತೆ ಕಾಲ್ ಮಾಡುತ್ತೇನೆ ಎಂದು ಹೇಳಿದ ವೇದಾಂತ್ಗೆ ಈ ಕೆಲಸದ ಗಡಿಬಿಡಿಯಿಂದಾಗಿ ಕಾಲ್ ಮಾಡಲು ಸಾಧ್ಯವೇ ಆಗಿರಲಿಲ್ಲ. ವೇದಾಂತ್ ಕಾಲ್ ಮಾಡಬಹುದು, ತನ್ನನ್ನು ವೈದ್ಯರ ಬಳಿ ಕರೆದೊಯ್ಯಲು ಬರಬಹುದು ಎಂದು ನಿರೀಕ್ಷಿಸುತ್ತಾ ಇದ್ದವಳಿಗೆ ತೀವ್ರ ನಿರಾಸೆಯಾಗಿತ್ತು. ಪಾಪ ಹುಡುಗಿ ವಾಂತಿ ಮಾಡಲೆಂದು ಹೊರಟವಳು ವಾಶ್ ಬೇಸಿನ್ನ ಬಳಿ ಕಷ್ಟಪಟ್ಟು ಹೋಗಿದ್ದಳು. ವಾಂತಿ ಆದ ಬಳಿಕ ಅವಳಿಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತು. ಅಲ್ಲಿಯೇ ಕುಸಿದು ಬಿದ್ದಿದ್ದಳು. ಅಷ್ಟು ದೊಡ್ಡ ಮನೆಯಲ್ಲಿ ಅವಳನ್ನು ವಿಚಾರಿಸುವವರು ಯಾರೂ ಇರಲಿಲ್ಲ. ಇತ್ತ ಕುಸುಮಾಗೆ ಮಗ ಕರೆ ಮಾಡಿ ಹೇಳಿದ ಬಳಿಕ ತಮ್ಮ ಮಗ ಪತಿಯ ಜೊತೆಗಿದ್ದಾನೆ ಎಂದ ಬಳಿಕ ಕುಸುಮ ಅವರಿಗೆ ನೆಮ್ಮದಿಯಾಗಿತ್ತು. ತವರು ಮನೆಯಲ್ಲಿ ಆರಾಮವಾಗಿ ಊಟ ಮಾಡಿ ಡ್ರೈವರ್ ಜೊತೆ ಮನೆಗೆ ಹೊರಟಿದ್ದರು. ಅವರು ಬಿಳಿಕೆರೆಗೆ ತಲುಪಿರಬಹುದೇನೋ. ಅಷ್ಟರಲ್ಲಿ ಅವರ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು. ಅದು ಅವರ ಪತಿಯ ಸೆಲ್ಫೋನ್ನಿಂದ ಬಂದ ಕರೆಯಾಗಿತ್ತು. ಈಗ ತಮ್ಮ ಪತಿ ತಮಗೆ ಕಾಲ್ ಮಾಡುತ್ತಾರೆಂದಾಗ ಅವರಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು. ಅವರು ಕರೆ ಸ್ವೀಕರಿಸಿದರು. ಆದರೆ ಮಾತಾಡುತ್ತಿದ್ದುದು ಅಪರಿಚಿತ ಧ್ವನಿಯಾಗಿತ್ತು. KA09 ಎಂದು ನಂಬರ್ ಹೇಳಿದ ಬಳಿಕ ವಿಶ್ವನಾಥ್ ಅವರಿಗೆ ಸೇರಿರುವ ಇನೋವಾ ಗಾಡಿ ನಿಮ್ಮದೇನಾ ಎಂದು ಕೇಳಿದರು. ಹೌದು, ಅದು ನಮ್ಮದೇ ಗಾಡಿ. ಇದು ನಮ್ಮ ಯಜಮಾನರ ಸೆಲ್ಫೋನ್. ನೀವ್ಯಾರು ಮಾತಾಡ್ತಾ ಇರೋದು? ಕುಸುಮ ಅವರು ಗಾಬರಿಯಿಂದಲೇ ಪ್ರಶ್ನಿಸಿದ್ದರು. ನಾವು ಪೊಲೀಸ್ನವರು ಮೇಡಮ್. ಈ ಗಾಡಿಗೆ ಆಕ್ಸಿಡೆಂಟ್ ಆಗಿದೆ ಮೇಡಮ್. ನಿಮ್ಮ ಜೊತೆ ಯಾರಾದರೂ ಇದ್ದರೆ ಅವರಿಗೆ ಸೆಲ್ಫೋನ್ ಕೊಡಿ ಎಂದು ಹೇಳಿದಾಗ ಕುಸುಮ ಅವರಿಗೆ ತುಂಬ ಆಘಾತವಾಗಿತ್ತು. ತಮ್ಮ ಡ್ರೈವರ್ಗೆ ಸೆಲ್ಫೋನ್ ಕೊಟ್ಟರು. ಬಳಿಕ ಆ ವ್ಯಕ್ತಿ ಡ್ರೈವರ್ ಜೊತೆ ಮಾತಾಡುತ್ತಿದ್ದರು. ಎದುರಿನಿಂದ ಬಂದ ಟ್ರಕ್ ಒಂದು ಹೊಡೆದಿರೋದ್ರಿಂದ ಗಾಡಿ ಪೂರ್ತಿ ಜಖಮಾಗಿದೆ. ಡ್ರೈವಿಂಗ್ ಸೀಟಲ್ಲಿ ಕುಳಿತವರಿಗೆ ತುಂಬ ಏಟಾಗಿದೆ. ಆಕ್ಸಿಡೆಂಟ್ ಆಗಿದ್ದು ನೋಡಿದರೆ ಬದುಕು ಉಳಿಯುವ ಸಾಧ್ಯತೆಯೇ ಕಡಿಮೆ. ಮೇಡಮ್ ಹತ್ರ ಏನು ಹೇಳಬೇಡಿ, ಬಹುಶಃ ಸ್ಪಾಟ್ ಔಟ್ ಅನ್ಸುತ್ತೆ. ನಾನು ಲೊಕೇಶನ್ ಕಳಿಸ್ತೀನಿ, ನೀವು ಆದಷ್ಟು ಬೇಗ ಇಲ್ಲಿಗೆ ಬಂದರೆ ಒಳ್ಳೆಯದು. ಎಡಗಡೆ ಕುಳಿತಿರುವವರನ್ನ ಗಾಡಿಯಿಂದ ಹೊರಗೆ ತಗೊಂಡು ಬಂದು ಆಂಬ್ಯುಲೆನ್ಸ್ನಲ್ಲಿ ಹಾಕ್ತಾ ಇದ್ದಾರೆ ಎಂದು ಮಾಹಿತಿ ನೀಡುತ್ತಿದ್ದರು. ಡ್ರೈವರ್ ಮಾತಾಡುತ್ತಿದ್ದರು. ಕುಸುಮ ಅವರಿಗೆ ಡ್ರೈವರ್ ಸೀಟಲ್ಲಿ ಇದ್ದವರು ಸ್ಪಾಟ್ ಔಟ್ ಎಂದು ಹೇಳಿದ್ದು ಕೇಳಿಸಿತ್ತು. ಕುಸುಮ ಅವರ ಬಾಯಿಯಿಂದ, ವೇದ್, ನನ್ನ ಬಿಟ್ಟು ಹೋಗಿಬಿಟ್ಟಿಯೇನೋ, ನಿನ್ನ ಸಾವಿಗೆ ನಾನೇ ಕಾರಣನಾದೆನಾ ಎಂಬ ಉದ್ಗಾರ ಹೊರಟಿತು. ಅವರು ಅಲ್ಲೇ ಕುಸಿದಿದ್ದರು. ಇತ್ತ ಬಾರ್ನಲ್ಲಿ ತಂದೆಯ ಪಕ್ಕ ಕುಳಿತು ತನ್ನ ಸೆಲ್ಫೋನ್ ಚೆಕ್ ಮಾಡುವಾಗ ಸನ್ನಿಧಿಯ ವಾಯ್ಸ್ ಮೆಸೇಜ್ ಕಾಣಿಸಿತು. ವೇದಾಂತ್ಗೆ ಎಲ್ಲರನ್ನೂ ಬಿಟ್ಟು ತನ್ನನ್ನೇ ನಂಬಿ ಬಂದವಳ ಮೇಲೆ ತಾನಿಂದು ಹಾಗೆ ರೇಗಬಾರದಾಗಿತ್ತು ಎನಿಸಿತು ವೇದಾಂತ್ಗೆ. ಅವನ ತಾಯಿ ಸನ್ನಿಧಿಗೆ ಕಾಲ್ ಮಾಡಬೇಡ, ತಂದೆಯನ್ನು ಮನೆಗೆ ಕರೆದೊಯ್ದ ಬಳಿಕ ಅವಳ ಬಳಿ ಮಾತಾಡಿದರೆ ಸಾಕು ಎಂದು ಸ್ಪಷ್ಟವಾಗಿ ಹೇಳಿದ್ದರು. ವೇದಾಂತ್ಗೆ ಅವನ ಕರ್ತವ್ಯದ ನೆನಪಾಯಿತು. ಮದುವೆಯ ಸಂದರ್ಭದಲ್ಲಿ ಕಾಯ ವಾಚ ಮನಸ ಅವಳ ಜವಾಬ್ದಾರಿ ಪೂರ್ತಿ ತನ್ನದು ಎಂದು ಅಗ್ನಿ ಸಾಕ್ಷಿಯಾಗಿ ಅವಳ ಕೈ ಹಿಡಿದಿದ್ದನಲ್ಲ. ಅವಳು ತನ್ನವಳು, ಅವಳ ಕಷ್ಟ ಸುಖ ತನಗೆ ಸೇರಿದ್ದು ಎಂದುಕೊಂಡವನು ಮತ್ತೆ ಮತ್ತೆ ಅವಳ ವಾಯ್ಸ್ ಮೆಸೇಜ್ ಕೇಳಿದ. ಪಾಪ, ತುಂಬ ನೋವು ಅನುಭವಿಸುತ್ತಿದ್ದಾಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ರಿಕ್ವೆಸ್ಟ್ ಬೇರೆ ಮಾಡ್ತಾ ಇದ್ದಾಳೆ ಹುಡುಗಿ. ಅವಳನ್ನು ನೆಗ್ಲೆಕ್ಟ್ ಮಾಡುವುದು ತಪ್ಪು, ಮಾತ್ರವಲ್ಲ ಮಹಾ ಅಪರಾಧ ಎಂದುಕೊಂಡವನು ತಂದೆಯ ಬಳಿ ಬಂದು, ಡ್ಯಾಡ್, ಸಾನು ಹುಷಾರಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ, ಬನ್ನಿ ನಾವಿಬ್ರು ಮನೆಗೆ ಹೋಗೋಣ ಎಂದು ಬಲವಂತದಿಂದ ಅವರನ್ನು ಎಬ್ಬಿಸಲು ಪ್ರಯತ್ನಪಟ್ಟ. ಇಲ್ಲ, ಅವರು ಕುಳಿತಲ್ಲಿಂದ ಒಂದಿಂಚೂ ಕದಲಲಿಲ್ಲ. ಬದಲಾಗಿ ಮತ್ತೆ ಕುಡಿಯಲಾರಂಭಿಸಿದ್ದರು. ಅವನು ಸನ್ನಿಧಿಗೆ ಕಾಲ್ ಮಾಡಿದ. ಅವಳು ಕರೆ ಸ್ವೀಕರಿಸುತ್ತಿಲ್ಲ. ಹುಡುಗಿಗೆ ಚೆನ್ನಾಗಿ ಬೈದಿದ್ದೀನಲ್ಲ, ಅದಕ್ಕೆ ನನ್ನ ಮೇಲೆ ಮುನಿಸಿಕೊಂಡಿದ್ದಾಳೆ. ಈಗ ನಾನು ಕಾಲ್ ಮಾಡಿದ್ದನ್ನು ಪಿಕ್ ಮಾಡ್ತಾ ಇಲ್ಲ ಎಂದುಕೊಂಡ ವೇದಾಂತ್ ಮತ್ತೆ ಮತ್ತೆ ಕರೆ ಮಾಡಿದ. ಆದರೆ ವಾಶ್ ಬೇಸಿನ್ನ ಬಳಿ ಕಣ್ಣು ಕತ್ತಲಿಟ್ಟು ಬಿದ್ದವಳು ಕರೆ ಸ್ವೀಕರಿಸುವ ಪರಿಸ್ಥಿತಿಯಲ್ಲೇ ಇರಲಿಲ್ಲವಲ್ಲ. ಅದು ಅವನಿಗೆ ಗೊತ್ತೇ ಇಲ್ಲ.
ಇತ್ತ ಅಡುಗೆಯಾಕೆ ತನ್ನ ಮನೆಗೆ ಹೋಗಬೇಕಾಗಿತ್ತು. ಸನ್ನಿಧಿ ಮೇಲಿನಿಂದ ಇಳಿದು ಬಂದಿರಲಿಲ್ಲ. ಸಂಜೆಯೇ ಹೊಟ್ಟೆ ನೋವು ಎಂದಿದ್ದಳಲ್ಲ, ಮಲಗಿರಬಹುದು, ಅವಳ ಬಳಿ ಹೇಳಿ ಹೋಗೋಣವೆಂದು ಮೇಲೆ ಬಂದಿದ್ದ ಅಡುಗೆಯಾಕೆಗೆ ಸನ್ನಿಧಿ ಬಿದ್ದ ಸದ್ದು ಕೇಳಿ ಓಡಿ ಬಂದಿದ್ದರು. ಕುಸುಮ ಅವರಿಗೆ ಕಾಲ್ ಮಾಡಿದರೆ ಅವರು ರಿಸೀವ್ ಮಾಡುತ್ತಿರಲಿಲ್ಲ. ಬಳಿಕ ಕೆಳಗೆ ಓಡಿ ಹೋಗಿ ವಾಚ್ಮ್ಯಾನ್ಗೆ ತಿಳಿಸಿದರು. ವಾಚ್ಮ್ಯಾನ್ ಬಳಿ ಅಲೋಕ್ನ ನಂಬರಿತ್ತು. ಅವನಿಗೆ ಕಾಲ್ ಮಾಡಿ ಹೇಳಿದಾಗ ತಕ್ಷಣವೇ ಉಟ್ಟ ಬಟ್ಟೆಯಲ್ಲಿ ಬೈಕ್ನಲ್ಲಿ ತಾಯಿಯೊಂದಿಗೆ ಬಂದಿದ್ದ ಅಲೋಕ್ ಮತ್ತೆ ಅರ್ಧ ಗಂಟೆಯಲ್ಲಿ ವಾಚ್ಮ್ಯಾನ್ನ ಸಹಾಯದಿಂದ ಮನೆಯಲ್ಲಿದ್ದ ಇನ್ನೊಂದು ಕಾರಿನಲ್ಲಿ ಸನ್ನಿಧಿಯನ್ನು ಜಯಂತಿ ಮತ್ತು ಅಲೋಕ್ ಹಾಸ್ಪಿಟಲ್ಗೆ ಕರೆದೊಯ್ದರು. ಅವಳನ್ನು ಪರೀಕ್ಷಿಸಿದ ವೈದ್ಯರು ಫುಡ್ ಪಾಯ್ಸನ್ ಆಗಿದೆ ಎಂದು ಅವಳಿಗೆ ಟ್ರೀಟ್ಮೆಂಟ್ ಕೊಡಲು ಶುರು ಮಾಡಿದ್ದರು. ಆಗಲೇ ಅಲೋಕ್ನ ಫೋನ್ಗೆ ಕುಸುಮಾ ಅವರ ಡ್ರೈವರ್ ಕಾಲ್ ಮಾಡಿ ಆಕ್ಸಿಡೆಂಟ್ ಆಗಿರುವ ವಿಚಾರ ತಿಳಿಸಿದರು. ವಿಷಯ ತಿಳಿದು ಅವರಿಬ್ಬರಿಗಾದ ಆಘಾತ ಅಷ್ಟಿಷ್ಟಲ್ಲ. ಜಯಂತಿಯವರು ನೀರವವಾಗಿ ರೋಧಿಸುತ್ತಿದ್ದರು. ಆಗಲೇ ನಿಮ್ಮನ್ನ ಕರೀತಾರೆ, ಪೇಷಂಟ್ ನೋಡೋಕೆ ಹೋಗ್ಬೋದು ಎಂದು ನರ್ಸೊಬ್ಬರು ಬಂದು ಹೇಳಿದಾಗ ಜಯಂತಿಯವರು ವಾರ್ಡ್ನ ಒಳಗೆ ಹೋದರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.